ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಗನ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಭಾನುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ 2 o'clock ಆಯಿತು. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಯಾಕಂದರೆ ಬೆಳಗ್ಗೆಯಿಂದ ಮಾಡೋಕ್ಕಾಗಿಲ್ಲ, ಎಲ್ಲ ಗೆಸ್ಟ್ ಇದ್ದಾರೆ ಮತ್ತು ಬೆಳಗ್ಗೆಲ್ಲ ಸ್ವಲ್ಪ ಕೆಲಸ ಇತ್ತು ನನಗೆ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಇವಾಗ 2 ಗಂಟೆ ಆಯಿತು. ಹಾಗೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಅಣ್ಣ ರೆಸಾರ್ಟ್ಗೆ ಹೋಗಿ ಊಟ ಮುಗಿಸ್ಕೊಂಡು ನಾನು ಮತ್ತೆ ನಮ್ಮ ರೆಸಾರ್ಟಿಗೆ ಬಂದಿದ್ದೀನಿ. ಇವತ್ತು ನಾನು ಊರಿಗೆ ಹೋಗಬೇಕು. ನಾನು ಗಿರಿ ಮತ್ತು ನಮ್ಮ ತಮ್ಮ 3 ಜನ ಹೋಗ್ತೀವಿ ಊರಿಗೆ. ಕಾರಲ್ಲಿ ಹೋಗೋಣ ಅಂತ ಇವತ್ತು ಡಿಸೈಡ್ ಆಗಿರೋದು. ಕಾರಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಲಾಂಗ್ ಹೋಗ್ತಾ ಇರೋದು. ತುಂಬ ದಿನ ಆಗಿತ್ತು ಊರಿಗೆ ಹೋಗ್ದೇನೆ, ಒಂದು 6 ತಿಂಗಳು ಆಗಿತ್ತು ಊರಿಗೆ ಹೋಗ್ದೇನೆ. ಹಾಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ಮತ್ತು ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನೋಡೋಣ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ನಾವು ಹೊರಡೋದ್ರೆ 10 ಆಗುತ್ತೆ, 10:30 ಆಗಬಹುದು ಅನಿಸುತ್ತೆ. ನೋಡೋಣ ಹೇಗೆ ಹೋಗುತ್ತೆ ಅಂತ ನೋಡೋಣ. ಟೈಮು 4:15 ಆಯಿತು. ನಾನು ಏನು ವ್ಲಾಗೇ ಮಾಡಿಲ್ಲ. ಗೆಸ್ಟ್ಗಳೆಲ್ಲ ಇವಾಗ ಒಬ್ಬೊಬ್ಬರೇ ಚೆಕ್ಔಟ್ ಆದರು. ಎಲ್ಲ ಈವ್ನಿಂಗ್ ಚೆಕ್-ಇನ್ ಇತ್ತಲ್ವ ನಿನ್ನೆ, ಹಾಗಾಗಿ ಇವತ್ತೆಲ್ಲ ಈವ್ನಿಂಗ್ ಚೆಕ್ಔಟು. ಇನ್ನು 3 ಗ್ರೂಪ್ ಇದೆ ಹೋಗೋದು. ದೊಡ್ಡ ಗ್ರೂಪೇ 16 ಮೆಂಬರ್ಸ್ ಒಂದು ಗ್ರೂಪ್ ಇತ್ತು. ಅವರು ಹೋದ್ಮೇಲೆ ಸ್ವಲ್ಪ ರಿಲೀಫ್, ಯಾಕಂದರೆ ದೊಡ್ಡ ಗ್ರೂಪ್ ಅದೇ ಇತ್ತು. ಇನ್ನು ಮಿಕ್ಕಿರೋದೆಲ್ಲ ಒಂದು ಸ್ವಲ್ಪ ಸಣ್ಣ ಗ್ರೂಪು. 4 ಮೆಂಬರ್ಸ್ ಗ್ರೂಪ್ ಒಂದಿದೆ, 2 ಮೆಂಬರ್ಸ್ ಒಂದಿದೆ, ಇನ್ನೊಂದು 2 ಮೆಂಬರ್ಸ್ ಇದೆ. ಇವಾಗ ಗಾಡೀಲಿ ಕೀ ಇದೆ, ಡ್ರಾಯರ್ ಕೀ ಕ್ಯಾಶ್ದು ಎತ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ ಗಸ್. ಬಿಜಯ್ ಈ ಹುಡುಗರಿಗೆ SGB ಬೇಕು. ತುಂಬಿ ಉಕ್ಕ ಹರಿತಾ ಬಿದ್ದಿದೆ, ನೀರು ಬೀಳ್ತಾ ಇದೆ. ಆನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅಪ್ಪ, ಕನಕಪುರ ಬೇರೆ ಹೋಗಬೇಕು ಗೈಸ್. ನಾನು ಸ್ವಲ್ಪ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಹಾಗೆ ಒಂದು ಬಟ್ಟೆ ತೊಗೊಂಡು ಬರಬೇಕು. ಏನೋ ಒಂದು ಸ್ಮಾಲ್, ಅಂದರೆ ಜಾಸ್ತಿ ಗ್ರ್ಯಾಂಡಾಗಿರೋದಲ್ಲ, ಒಂದು ನಾರ್ಮಲ್ ಒಂದು ಟಾಪ್ ತೊಗೊಂಡು ಬರಬೇಕು. ನೋಡೋಣ ಯಾವ ಥರ ತೊಗೋತೀನೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡಬೇಕು. ನನ್ನ ಗಂಡ ಬೇರೆ ಏನಾರು ಟೀ ಶರ್ಟ್ ತೊಗೋಬಾ ಅಂತ ಅಂದರು. ಬೇಡ ಬಿಡು, ಅಲ್ಲೇ ಜುಡಿಯೋ ಇದೆ ಸಿರ್ಸಿಲಿ, ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿದ್ದೀನಿ. ಓಕೆ ಗಾಯ್ಸ್, ಹೇಗೋಗುತ್ತೆ ನೋಡೋಣ ಈ ವ್ಲಾಗ್. ಕನಕಪುರ ಹೋಗ್ತಾ ಇದ್ದೀನಿ ಗೈಸ್, ಆಮೇಲೆ ಸಿಗ್ತೀನಿ. ಹಾಗೆ ಕನಕಪುರ ಹೋದ್ಮೇಲೆ ನಾನು ಹೋಗಿದ್ದೆ ಸ್ಟೇಷ್ನರಿ ಐಟಮ್ ಅಂಗಡಿಗೆ. ಹಾಗೆ ಒಂದು ಚೈನ್ ತೊಗೊಂಡೆ. ಅದಾದಮೇಲೆ ಸ್ಟಿಕ್ಕರ್ ಇರಲಿಲ್ಲ, ಸ್ಟಿಕ್ಕರ್ ತೊಗೊಂಡೆ. ಯಾಕಂದರೆ ಜಾಸ್ತಿ ಐಲೈನರ್ನೇ ಯೂಸ್ ಮಾಡ್ತಿದ್ದೆ, ಸ್ಟಿಕ್ಕರ್ ಯೂಸ್ ಮಾಡ್ತಿರ್ಲಿಲ್ಲ. ತುಂಬ ದಿನಗಳಾದಮೇಲೆ ತೊಗೊತಾ ಇರೋದು ಸ್ಟಿಕ್ಕರು. ಹಾಗೆ ಸಂಜೆ ಟೈಮ್ ಕರೆಂಟ್ ಹೋಗಿತ್ತು. ಹಾಗೆ ಚಂದ್ರ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ, ತುಂಬಾ ಅಟ್ರ್ಯಾಕ್ಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಕರೆಂಟ್ ಹೋಗಿದ್ದಕ್ಕೂ ಆ ಚಂದ್ರ ಕಾಣಿಸ್ತಾ ಇರೋ ಆ ಲುಕ್ಕಿಗೂ ಸೂಪರಾಗಿತ್ತು. ಹಾಗಾಗಿ 8:45 ಆಗಿದೆ ಗೈಸ್. ನಾನು ಪ್ಯಾಕಿಂಗೇ ಮಾಡಿರಲಿಲ್ಲ ಬೆಳಗ್ಗೆ ಎಲ್ಲ. ಇವಾಗ 8 ಗಂಟೆಯಿಂದ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಜಾಸ್ತಿ ಬಟ್ಟೆಗಳು ನಾನು ಏನೂ ತಗೊಂಡಿಲ್ಲ. ಒಂದು ಜೊತೆ ಮನೆಗೆ ಹಾಕ್ಕೊಳ್ಳೋ ಬಟ್ಟೆ. ನಾಳೆ ಒಂದೇ ದಿನ ನೈಟ್ ಉಳ್ಕೊಳ್ಳೋದು, ಮತ್ತು ಮಂಗಳವಾರ ನೈಟ್ ನಾವು ಹೊರಟ್ಬಿಡ್ತೀವಿ ಅಲ್ಲಿಂದ. ಹಾಗಾಗಿ ಒಂದು ಮನೆಗೆ ಹಾಕ್ಕೊಳ್ಳೋ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಒಂದು ಚೂಡಿದಾರ್ ತೊಗೊಂಡಿದ್ದೀನಿ ಇರಲಿ ಅಂದ್ಬಿಟ್ಟು. ಇನ್ನೊಂದು ಜೀನ್ಸ್ ಮತ್ತು ಟೀ ಶರ್ಟ್ ತೊಗೊಂಡಿದ್ದೀನಿ. ಮತ್ತು ಮಂಗಳವಾರ ನೈಟು ಮತ್ತು ಹಾಕೋಬರೋಕ್ಕೆ ಇನ್ನೊಂದು ನೈಟ್ ಪ್ಯಾಂಟ್ ಥರ ಮತ್ತು ಟೀ ಶರ್ಟ್ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಯಾಕಂದರೆ ಮಂಗಳವಾರ ಫಂಕ್ಷನ್ ಇದೆ ನಮ್ಮ ಆಂಟಿ ಮನೇಲಿ, ಹಾಗಾಗಿ ಅದೊಂದು ಸತ್ಯನಾರಾಯಣ ಪೂಜೆ ಇದೆ. ಹಾಗಾಗಿ ಒಂದು ಸ್ಯಾರಿ ತೊಗೊಂಡಿದ್ದೀನಿ. ನನ್ನ ಫ್ರೆಂಡ್ ಕೊಡಿಸಿದ್ದಾನೆ ಸ್ಯಾರಿನ, ನನಗೆ ನನ್ನ ಫ್ರೆಂಡ್ ಕೊಡಿಸಿದ್ದ ಅದೇ ಸ್ಯಾರಿನ ನಾನು ತೊಗೊಂಡಿದ್ದೀನಿ. ಅದು ತುಂಬ ದಿನ ಆಗಿತ್ತು ಉಟ್ಬಿಟ್ಟು, ಯಾಕಂದರೆ ಅದು ತುಂಬ ಉಟ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಆ ಸ್ಯಾರಿ ಎತ್ಕೊಂಡಿದ್ದೀನಿ. ಅದಾದಮೇಲೆ ಈ ಕವರಲ್ಲಿ ಮಿಕ್ಕಿರೋ ಮೇಕಪ್ ಐಟಮ್, ಮೂಗು ಕಚ್ಚೋದು, ಮತ್ತು ಪಿನ್ನು, ಸ್ಯಾರಿ ಪಿನ್ನು, ಮತ್ತು ಇನ್ನೇನು
ಬಳೆ, ಆಮೇಲೆ ಇಟ್ಕೊಂಡಿದ್ದೀನಿ ಕಣ್ಣು ಕಾಜಲ್ಲು ಮತ್ತು ಬಾಚಣಿಗೆ ಇದೆಲ್ಲ ಇಟ್ಕೊಂಡಿದ್ದೀನಿ ಈ ಕವರಲ್ಲಿ. ಈ ಬ್ಯಾಗಲ್ಲಿ ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಾರಲ್ಲಿ ಡಿಕ್ಕಿಲಿ ಇರುತ್ತೆ ಅಲ್ವಾ, ಮತ್ತು ಅದಕ್ಕೆ ಬ್ಯಾಗೆಲ್ಲ ಏನಕ್ಕೆ ಬೇಕು ಅಂದ್ಬಿಟ್ಟು ನಾನು ಬ್ಯಾಗಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ನನ್ನ ಬ್ಯಾಗು. ಇನ್ನು ಗಿರಿದು ಪ್ಯಾಕಿಂಗ್ ಆಗಿಲ್ಲ, ಆಲ್ರೆಡಿ 8:45 ಆಯಿತು, ಇನ್ನು ಊಟ ಆಗಿಲ್ಲ, ಇನ್ನು ಎಷ್ಟೊತ್ತಿಗೆ ಹೊರಡ್ತೀವೋ ಗೊತ್ತಿಲ್ಲ. ನಾನು ಬ್ರೇಸ್ಲೆಟ್ ಹಾಕ್ಕೋಬೇಕು ಮರ್ತ್ಬಿಟ್ಟಿದ್ದೆ. ಹಾಗೆ ಊಟ ಮಾಡಿಬಿಟ್ಟು ಹೊರಡಬೇಕು, ಏಕೆಂದರೆ ಮತ್ತು ಹೋಗಿಬಿಟ್ಟು ಇವಾಗ ನೈಟಲ್ಲಿ ಎಲ್ಲ ಹೋಟೆಲೆಲ್ಲ ತಿನ್ನೋಕ್ಕಾಗಲ್ಲ, ಏಕೆಂದರೆ ನಾವು ಇವಾಗ ಹೊರಡೋದೇ ಲೇಟ್ ಆಗುತ್ತೆ ಅಲ್ವಾ. ಹಾಗಾಗಿ ಮನೇಲೇ ಮಾಡ್ಕೊಂಡು ಹೋಗಿಬಿಡ್ತೀವಿ, ಮಾರ್ನಿಂಗ್ ರೀಚ್ ಆಗ್ತೀವಿ. ಗಿರಿದು ಉಂಗುರ ಮತ್ತು ನನ್ನ ಬ್ರೇಸ್ಲೆಟ್ ಕೈಗೆ ಹಾಕ್ಕೊತೀನಿ, ಗಿರಿ ಹತ್ರ ಹಾಕಿಸ್ಕೊತೀನಿ. ಈಗ ಈರುಳ್ಳಿ ಇಟ್ಟಿದ್ದೆ, ಲಾಕ್ ಮಾಡಿ ನಾವು ಬೇರೆ ಕಡೆ ಇಟ್ಬಿಡ್ತೀನಿ. ಲಾಕ್ ಮಾಡಿ ಕೊಡ್ತೀನಿ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಆದರೂ ನಾನು ಇನ್ನೂ ರೆಡಿಯಾಗಿಲ್ಲ ಫುಲ್ಲಾಗಿ, ಇನ್ನೂ ತಲೆ ಬಚ್ಕೊಂಡಿಲ್ಲ, ಮುಖಕ್ಕೆ ಏನು ಹಚ್ಕೊಂಡಿಲ್ಲ, ಬಟ್ಟೆ ಒಂದು ಹಾಕ್ಕೊಂಡಿದ್ದೀನಿ, ಸಾಕು ಇದೆ ಸಿಂಪಲ್ಲಾಗಿ ಅಂತ, ನೈಟಲ್ಲಿ ಏನು ಅಂತ ಅಂದ್ಬಿಟ್ಟು. ಇವಾಗ ನನ್ನ ಪ್ಯಾಕಿಂಗ್ ಆಯಿತು. ಗಿರಿ ಇನ್ನೂ ಸ್ನಾನ ಮಾಡಿಲ್ಲ, ಅವರು ಸ್ನಾನ ಮಾಡಿಕೊಂಡು ರೆಡಿ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಊಟ ಮಾಡ್ಕೊತೀನಿ. ನನ್ನ ಹೊಟ್ಟೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬೈ ಸಾಕು. 10 o'clock ಆಗಿತ್ತು, ಆಗಲೇ ನಾವು ಇವಾಗ ಹೊರಟಿದ್ದೀವಿ. 4:20 ಆಗಿದೆ. ಶಿವಮೊಗ್ಗದಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ. ಟೈಮು ಒಂದು 6:30 ಆಗಿತ್ತು. ತಾಳಗುಪ್ಪ ರೀಚ್ ಆಗಿದ್ವಿ. ಹಾಗೆ ಬೆಂಗಳೂರು ಟ್ರೈನ್ ಕೂಡ ಹೋಗ್ತಾಯಿತ್ತು. ಅರ್ಲಿ ಮಾರ್ನಿಂಗ್ ಯಾರಾದರೂ ಬೆಂಗಳೂರು ಹೋಗೋರಿದ್ದರೆ ಈ ಟ್ರೈನಿಗೆ ಹೋಗ್ಬೋದು. ನಾನು ಕೂಡ ಯಾವತ್ತೂ ಹೋಗಿಲ್ಲ. ತುಂಬ ಜನ ಹೇಳಿದರು, ಇವತ್ತು ನೋಡ್ತಾ ಇರೋದು ಇಷ್ಟು ಬೇಗ ಟ್ರೈನ್ ಹೋಗ್ತಾ ಇರೋದನ್ನು. ಹಾಗೆ ಮನೆಗೆ ಮಕ್ಕಳಿದ್ದಾರಲ್ವ, ಅವರಿಗೆ ತಿಂಡಿ ಎಲ್ಲ ತಗೊಂಡಿದ್ದೀನಿ. ಹಾಗೆ ಇನ್ನೇನು ರೀಚ್ ಆಗ್ತೀವಿ ಮನೆಗೆ, ಜಾಸ್ತಿ ಹೊತ್ತಿಲ್ಲ, ಯಾಕಂದರೆ ಕಾರಲ್ಲಲ್ವ ಬೇಗ ಹೊರಟೋಗ್ಬಿಡ್ಬೋದು. ಮಾರ್ನಿಂಗೇ ಜಾಸ್ತಿ ವೆಹಿಕಲ್ ಕೂಡ ಇರಲ್ಲ ರೋಡಲ್ಲಿ. ಹಾಗೆ ಇನ್ನೇನು ಮನೆ ರೀಚ್ ಆಗ್ತೀವಿ ಅನ್ನೋ ಖುಷಿ. ಹಾಗೆ ಮನೆಗೂ ಕೂಡ ರೀಚ್ ಆಗಾಯಿತು. ನೋಡಿ ಮಾರ್ನಿಂಗ್ 7 o'clock ಎಲ್ಲ ನಾವು ರೀಚ್ ಆಗಿಬಿಟ್ವಿ. ನೋಡಿ ಸೌಖಿಶ್ರೀ ನಿಲಯ ಅಂತ ನಮ್ಮ ದೀಕ್ಷು ಮಾಡಿರೋ ಮನೆ ಇದು ಚಿಕ್ಕದು. ಹಾಗೆ ಮನೆಗೂ ಕೂಡ ರೀಚ್ ಆದ್ವಿ 7 o'clockಗೆ. ಇವತ್ತೇ ಬೇಗ ಬಂದಿರೋದು, ಯಾಕಂದರೆ ಟ್ರೈನ್ಗೆಲ್ಲ ನಾವು ಹೋದವಾಗ ಇನ್ನೇನು ರೀಚ್ ಆಗೋದೆಲ್ಲ 9 ಗಂಟೆ ಎಲ್ಲ ಆಗ್ತಾಯಿತ್ತು. ಇವತ್ತು ಬೇಗ ರೀಚ್ ಆಗಿದ್ದೀವಿ. ಗಿರಿಯ ಮಧು ಫಸ್ಟ್ ಟೈಮ್ ಬಂದಿರೋದು, ಅದಕ್ಕೋಸ್ಕರ ಎಲ್ಲ ತೋರಿಸೋದಕ್ಕೆ ಕರ್ಕೊಂಡು ಹೋಗಿದ್ದರು. ನಾನು ಕೂಡ ಅಲ್ಲಿ ಇಲ್ಲಿ ಎಲ್ಲ ನೋಡಿಬಿಟ್ಟು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೆ. ಮತ್ತು ಇದೊಂದು ನಾಯಿ ಮರಿ ಸಾಕಿದ್ರು, ಅದನ್ನು ಕೂಡ ಚೆನ್ನಾಗಿ ಆಟ ಆಡ್ತಾಯಿತ್ತು. ಅದು ಈ ಥರ ಆಟ ಎಲ್ಲ ಆಡಿಸಿದ್ರೆ ಚೆನ್ನಾಗಿ ಆಟ ಆಡ್ತಾಯಿತ್ತು. ಹಾಗೆ ಅದು ಪುಟ್ಟ ಮರಿ ಅಲ್ವಾ, ಅದೇನೋ ಬೇರೆ ಕಡೆಯಿಂದ ತಗೊಂಡು ಬಂದಿದ್ದಾರೆ ಸಾಕೋಕ್ಕೋಸ್ಕರ. ನೋಡಿ ಮಾರ್ನಿಂಗ್ಗೆ ವೆದರ್ ಎಷ್ಟು ಚೆನ್ನಾಗಿದೆ. ಈ ಗಿಡ ಚಿಕ್ಕದು ನಮ್ಮ ಮನೆಯಿಂದ ತೊಗೊಂಡು ಹೋಗಿದ್ದಿದ್ದು, ಇವಾಗ ನೋಡಿದ್ರೆ ಹೋದ ವರ್ಷ ತೊಗೊಂಡೋಗಿದ್ದಿದ್ದು, ಇವಾಗ ಇಷ್ಟು ಉದ್ದವಾಗಿ ಬೆಳೆದಿದೆ. ತುಂಬ ಚೆನ್ನಾಗಿದೆ ಕಲರ್ ಕೂಡ. ನಮ್ಮ ಮನೆಯಿಂದ ತೊಗೊಂಡೋಗಿದ್ರು ಲಾಸ್ಟ್ ಟೈಮ್ ಬಂದವಾಗ ಅತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಒಂದು ಪಿಂಕ್ ಕಲರ್ ಹೂವಿದೆ, ಇದು ಕೂಡ ಚೆನ್ನಾಗಿದೆ, ಮಾಲೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಈ ಥರ ಮಾರ್ನಿಂಗ್ಗೆ ತೋಟ ಎಲ್ಲ ನೋಡ್ತಾ ಇದ್ದರೆ ತುಂಬ ಫೀಲ್ ಚೆನ್ನಾಗಿರುತ್ತೆ, ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ.